ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದು ಅಧ್ಯಯನ ಮಾಡಿಕೊಳ್ಳತಕ್ಕಂಥ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 89, 89ನೇ ಅಧ್ಯಾಯ. ಅದರಲ್ಲಿ ಎರಡು ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಯಾಕಂದ್ರೆ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿಬಿಟ್ಟು 89ನೇ ಅಧ್ಯಾಯ 1ರಿಂದ 18 ಈಗಾಗಲೇ ನಾವು ಮೊದಲನೇ ಭಾಗವನ್ನಾಗಿ ಅಧ್ಯಯನ ಮಾಡಿದ್ದಾಯಿತು. ಈಗ ಎರಡನೇ ಭಾಗ ಕೀರ್ತನೆ 89, 19ರಿಂದ ಮತ್ತು 52ನೇ ವಚನಗಳವರೆಗೆ ಇರುವಂಥ ಎರಡನೇ ಭಾಗ. ಈ ಕೀರ್ತನೆಯನ್ನು ಏತಾನನು ಬರೆದಿದ್ದು. ಏತಾನನು ಅಂದರೆ ನಿತ್ಯನಾದವನು, ಬಲವಾದವನು, ಬಲಿಷ್ಠನಾದವನು ಎಂಬ ಅರ್ಥ ಅದು ಕೊಡಲ್ಪಟ್ಟಿದೆ. ಅಂಥ ಒಬ್ಬ ವ್ಯಕ್ತಿ, ನಿತ್ಯನಾದ ವ್ಯಕ್ತಿ, ನಿತ್ಯನಾದ ಮತ್ತೊಬ್ಬ ವ್ಯಕ್ತಿ ಯೇಸು ಕರ್ತನನ್ನು ಕುರಿತು ಈ ಕೀರ್ತನೆ. ಯಾಕಂತೇಳಿದ್ರೆ 89ನೇ ಕೀರ್ತನೆ ಅದು ಮೆಸ್ಸಿಯನ ಕೀರ್ತನೆ. 19 ಅಧ್ಯಾಯಗಳಿವೆ, ಅದರಲ್ಲಿ ಮೆಸ್ಸಿಯನ ಕೀರ್ತನೆಗಳು 19, ಅದರಲ್ಲಿ 89ನೇ ಕೀರ್ತನೆ ಕೂಡ ಮೆಸ್ಸಿಯಾನಿಕ್ ಸಾಮ್, ಮೆಸ್ಸಿಯನ ಅಥವಾ ಕ್ರಿಸ್ತನ ಕುರಿತಾದಂಥ ಒಂದು ಕೀರ್ತನೆ. 19ನೇ ವಚನ, ಆ ಕಾಲದಲ್ಲಿ ನೀನು ದರ್ಶನದಲ್ಲಿ ನಿನ್ನ ಭಕ್ತರಿಗೆ ಹೇಳಿದ್ದೇನೆಂದರೆ. ವಾವ್! ದೇವರು ಆ ಕಾಲದಲ್ಲಿ ತನ್ನ ಭಕ್ತರಿಗೆ ದರ್ಶನದಲ್ಲಿ ಹೇಳಿದ್ದೇನೆಂದರೆ, ಒಬ್ಬ ಶೂರನಿಗೆ ರಕ್ಷಾಬಲವನ್ನು ಅನುಗ್ರಹಿಸಿದ್ದೇನೆ ಎಂಬುದಾಗಿ. ಹೌದು, ಇದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇಲ್ಲ. ದೇವರು ಮಾತನಾಡಿದ್ದು ಕುರಿತು ಏನು, ಯಾವ ಕಾಲದಲ್ಲಿ ಹೇಗೆ ಮಾತನಾಡಿದನೆಂಬುದಾಗಿ ಒಟ್ಟು ದೇವರು ಏತಾನನಿಗೆ ಈ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಮತ್ತು ಮೇಯ್ನಾಗಿ, ಮುಖ್ಯವಾಗಿ ಇದು ದಾವಿದನ ಕುರಿತಾಗಿ ಇರುವಂಥ ಒಂದು ಕೀರ್ತನೆ. ಆದರೆ ಆಶ್ಚರ್ಯ ಏನಂದರೆ, ಅನೇಕ ಕಡೆಗಳಲ್ಲಿ ದಾವಿದನಿಗೆ ಇದು ಹೇಳಿದ್ದಾಗಿಯೂ ದಾವಿದನಿಗೆ ಸಂಬಂಧಪಟ್ಟ ಹಾಗೆ ಕಾಣ್ತಾ ಇಲ್ಲ. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ದಾವಿದನಿಗೆ ಅನ್ವಯಿಸದ ಕಾರ್ಯಗಳು ಇದರಲ್ಲಿ ನೋಡ್ತೀವಿ. ಹಾಗಾದರೆ ದಾವಿದನ ಕುಮಾರನಿಗೆ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಇರುವಂಥ ಕೀರ್ತನೆ, ಆತನಿಗೆ ಇದು ಬಹಳಷ್ಟು ಅನ್ವಯವಾಗುವಂಥ ಒಂದು ಕೀರ್ತನೆ. ಆದ ಕಾರಣ ಇದು ಕ್ರಿಸ್ತನ ಕೀರ್ತನೆ ಅಥವಾ ಮೆಸ್ಸಿಯನ ಕೀರ್ತನೆ ಅಂತ ಹೇಳ್ಬೋದು. ಒಬ್ಬ ಶೂರನಿಗೆ ರಕ್ಷಾ ಬಲವನ್ನು ಅನುಗ್ರಹಿಸಿ ಪ್ರಜೆಗಳಲ್ಲಿ ಒಬ್ಬ ಯವನಸ್ಥನನ್ನು ಆರಿಸಿ ಉನ್ನತ ಸ್ಥಾನದಲ್ಲಿಟ್ಟಿದ್ದೇನೆ. ಯಾರದು? 20ನೇ ವಚನ, ಕೀರ್ತನೆ 89. ನನ್ನ ಸೇವಕನಾದ ದಾವಿದನನ್ನು ಕಂಡು ಪರಿಶುದ್ಧ ತೈಲದಿಂದ ಅವನನ್ನು ಅಭಿಷೇಕಿಸಿದ್ದೇನೆ. ಹೌದು, ದಾವಿದನೆಂದರೆ ಪ್ರಿಯನು. ದೇವರು ತನ್ನ ಪ್ರಿಯನಾಗಿರುವಂಥ ಯೇಸು ಕ್ರಿಸ್ತನನ್ನು ಅಥವಾ ತನ್ನ ಸೇವಕನಾಗಿರುವ ಯೇಸು ಕ್ರಿಸ್ತನನ್ನು ದೇವರು, ಯಾಕೆ ಸೇವಕನಂತ ಹೇಳ್ತೀನಂದರೆ, ಯೇಸು ಕರ್ತನು ಕರ್ತನ ಸೇವಕನು ಎಂಬುದಾಗಿ. ಯಾಕಂದರೆ ಯೆಶಾಯನ ಗ್ರಂಥ 52, 53ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರ ಸೇವಕನು ಎಂಬುದಾಗಿ ಕೂಡ ನಾವು ಅದರಲ್ಲಿ ಪ್ರವಾದಿಸಲಾಗಿದೆ. ಇಲ್ಲಿ ಕೂಡ ಸೇವಕನಾದ ದಾವಿದನಂತ ಹೇಳುವಾಗ ಅದು ಅಭಿಷಿಕ್ತನಾದಂಥ ಕ್ರಿಸ್ತನಿಗೆ ಸೂಚಿತವಾಗಿದೆ. ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನು ಬಲಪಡಿಸುವುದು ಮತ್ತು ಅವನ ವಿರೋಧಿಗಳು ಅವನ ಮುಂದೆಯೇ ಜಜ್ಜಿ ಹಾಕುವೆನು ಎಂಬುದಾಗಿ 23ನೇ ವಚನದಲ್ಲಿ ಹೇಳಿದ್ದಾಗಿಯೂ 42ನೇ ವಚನದಲ್ಲಿ ವೈರಿಗಳು ಈತನನ್ನು ಜಜ್ಜುವುದರ ಕುರಿತಾಗಿ ನಾವು ನೋಡಿ ಆಶ್ಚರ್ಯ ಪಡಬಹುದು. ಹೌದು, ಒಂದು ಕಡೆ ಕ್ರಿಸ್ತನ ಬಗ್ಗೆ ನಾವು ನೋಡುವಾಗ ಆತನ ಜಯಶಾಲಿ, ಇನ್ನೊಂದು ಕಡೆ ನೋಡುವಾಗ ವಿರೋಧಿಗಳು ಕ್ರಿಸ್ತನ ಮೇಲೆ ಜಯವನ್ನು
ಹೊಂದುವಂತೆ ಕಾಣುತ್ತದೆ, ಆದರೆ ಅದು ತಾತ್ಕಾಲಿಕವಾದದ್ದು. ಆ ಒಂದು ಅಪಜಯ ಅಥವಾ ಅಪಜಯ ಅನ್ನೋಕ್ಕಿಂತಲೂ ಆ ಒಂದು ಅನ್ಯಾಯ, ಆ ಒಂದು ಹಿಂಸೆ, ಆ ಒಂದು ಜಜ್ಜಲ್ಪಡುವಿಕೆ, ವೈರಿಯ ಮೇಲ್ಬಲ ಯಾಕೆ ಅಂತೇಳಿದರೆ ನಮ್ಮ ರಕ್ಷಣೆಗಾಗಿ. ಆನಂತರ ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ನನ್ನ ಹೆಸರಿನಿಂದ 24ನೇ ವಚನ, ಅವನ ಕೊಂಬು ಎತ್ತಲ್ಪಡುವುದು. ಕೊಂಬು 17ನೇ ವಚನದಲ್ಲಿ ನಮ್ಮ ಕೊಂಬು, ಇಲ್ಲಿ ನೋಡುವಾಗ ಕ್ರಿಸ್ತನ ಅಥವಾ ದಾವೀದನ ಕೊಂಬು ಎಂಬುದಾಗಿ ನೋಡ್ತೇವೆ. ಸಮುದ್ರದಿಂದ ನದಿಗಳವರೆಗೂ ಅವನ ಹಸ್ತಕ್ಕೆ ಅಧಿಕಾರವನ್ನು ಕೊಡುವೆನು. ವಾವ್! ಅವನು ನನ್ನೊಡನೆ ನನ್ನ ತಂದೆಯೂ ದೇವರು ಆಶ್ರಯ ದುರ್ಗವು ನೀನೇ ಎಂದು ಹೇಳುವನು. ದಾವೀದನು ದೇವರನ್ನು ತಂದೆ ಅಂತ ಕರೀಲಿಲ್ಲ. ಕರೆಯೋದಕ್ಕೆ ಹಳೆ ಒಡಂಬಡಿಕೆ ದಾವೀದನ ಮಾತ್ರ ಅಲ್ಲ, ಯಾರೂ ಕೂಡ ದೇವರನ್ನು ತಂದೆ ಎಂಬುದಾಗಿ ಕರೆಯುವಂಥದ್ದು ಅದು ವಾಡಿಕೆಯಾಗಿ ಇರಲಿಲ್ಲ. ನನ್ನ ಕೋಟೆಯೇ, ನನ್ನ ಬಂಡೆಯೇ, ನನ್ನ ದುರ್ಗವೇ, ನನ್ನ ಶರಣನೇ, ನನ್ನ ವಿಮೋಚಕನೇ ಹೀಗೆ ಹೇಳ್ತಿದ್ರೆ ವಿನಃ ತಂದೆ ಎಂಬುದಾಗಿ ಹೇಳಲಿಲ್ಲ. ಆದರೆ ಕೀರ್ತನೆ 2ನೇ ಅಧ್ಯಾಯ 6, 7, 8 ಮತ್ತು 89ನೇ ಅಧ್ಯಾಯ ಕೀರ್ತನೆ ಮತ್ತು 26ನೇ ವಚನದಲ್ಲಿ ಇಲ್ಲಿ ತಂದೆ ಎಂಬುದಾಗಿ ದೇವರನ್ನು ಸಂಬೋಧಿಸಿ ಹೇಳುವಂಥ ವ್ಯಕ್ತಿ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ನಾನಾದರೂ ಅವನನ್ನು ಜ್ಯೇಷ್ಠ ಪುತ್ರನನ್ನೂ ಭೂರಾಜರಲ್ಲಿ ಉನ್ನತನನ್ನೂ ಮಾಡಿಕೊಳ್ಳುವೆನು. 27ನೇ ವಚನ. ಮತ್ತು ಇನ್ನೂ ಅದು ಕ್ಲಿಯರ್ ಆಗ್ತದೆ, ಇನ್ನೂ ಸ್ಪಷ್ಟವಾಗ್ತದೆ. ಈ ಕೀರ್ತನೆ ಕ್ರಿಸ್ತನ ಬಗ್ಗೆನೇ, ಬರ್ತಕ್ಕ ಮೆಸ್ಸಿಯನ ಬಗ್ಗೆನೇ ಇದೆ ಎಂಬುದಾಗಿ. 28ನೇ ವಚನ, ನನ್ನ ಕೃಪೆಯು ಅವನಲ್ಲಿ ಶಾಶ್ವತವಾಗಿರುವುದು. ವಾವ್! ಇದು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಕೃಪೆ ಅಂತ ಹೇಳಿದ ತಕ್ಷಣ ಖಂಡಿತವಾಗಿ ಯೇಸು ಕ್ರಿಸ್ತನೇ, ಯಾಕಂದರೆ ಕೃಪೆಯು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂತು ಮತ್ತು ದೇವರ ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗಿತ್ತು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 89ನೇ ಕೀರ್ತನೆ 28ನೇ ವಚನವನ್ನು ನಾವು ನೋಡ್ತಾ ಇದ್ದೀವಿ. ನನ್ನ ಒಡಂಬಡಿಕೆಯು ಅವನಲ್ಲಿ ಸ್ಥಿರವಾಗಿರುವುದು. ಒಡಂಬಡಿಕೆ ಸುಮಾರು 7 ಒಡಂಬಡಿಕೆಗಳು ಬೈಬಲ್ನಲ್ಲಿದೆ. ಆದರೆ ಅದರಲ್ಲಿ ಹೊಸ ಒಡಂಬಡಿಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಮತ್ತು ಅದು ಸ್ಥಿರವಾಗಿರುವಂಥ ಒಡಂಬಡಿಕೆ, ಈ ಕೊನೆಯ ಒಡಂಬಡಿಕೆ. ಹೌದು, ಒಡಂಬಡಿಕೆ ಎಂಬ ಪದ ಒಂದೆರಡು ಸಾರಿ ಇಲ್ಲಿ ಬರ್ತದೆ. 28ನೇ ವಚನದಲ್ಲಿ ಒಡಂಬಡಿಕೆ, 34ನೇ ವಚನದಲ್ಲಿ ಒಡಂಬಡಿಕೆ, 39ನೇ ವಚನದಲ್ಲಿ ಒಡಂಬಡಿಕೆ. ಅದೇ ರೀತಿಯಾಗಿ ಕೃಪೆ ಎಂಬುದಾಗಿ ನೋಡುವಾಗ ಕೃಪೆ ಬಗ್ಗೆ ಒಂದೆರಡು ಸಾರಿ ಬರ್ತದೆ. 28ನೇ ವಚನದಲ್ಲಿ ಕೃಪೆ, 33ನೇ ವಚನದಲ್ಲಿ ಕೃಪೆ ಒಡಂಬಡಿಕೆ. ಅಭಿಷಿಕ್ತನು ಎಂಬ ಪದ ಕೂಡ ಬರ್ತದೆ. 20ನೇ ವಚನದಲ್ಲಿ ಅಭಿಷಿಕ್ತನು, 38ನೇ ವಚನದಲ್ಲಿ ಅಭಿಷಿಕ್ತನು. ಹಾಗಾದರೆ ಇದು ಕ್ರಿಸ್ತನ ಬಗ್ಗೆನೇ ಇರುವಂಥ ಒಂದು ಕೀರ್ತನೆ. ವಾವ್! ಒಂದು ವೇಳೆ ಏತಾನನು ಅಂದರೆ ನಿತ್ಯನಾದವನು ಎಂಬ ಹೆಸರಿನ ಅರ್ಥಗೊಂಡ ಈ ವ್ಯಕ್ತಿ ಏತಾನನು ಕ್ರಿಸ್ತನ ಬಗ್ಗೆ ಬರೆಯುವಾಗ ತಾನು ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಬಗ್ಗೆ ಬರಿತಿದ್ದಾನೆ ಎಂಬುದಾಗಿ ಅವನಿಗೆ ಗೊತ್ತಿರಲಿಲ್ಲವೇನು, ಅಥವಾ ದೇವರಾತ್ಮನು ಸ್ವಲ್ಪ ಮಟ್ಟಿಗೆ ಕ್ಲೂ ಕೊಟ್ಟಿರ್ಬೋದು, ಸ್ವಲ್ಪ ತಿಳಿಸಿರ್ಬೋದು. ಆದರೂ ಕೂಡ ಇಂದು ಕ್ರಿಸ್ತ ಪೂರ್ವ ಇದ್ದಂಥ ಏತಾನಿಗೆ ಯೇಸು ಕ್ರಿಸ್ತನ ಬಗ್ಗೆ ಸಾಕಷ್ಟು ಮಾಹಿತಿ ಅನ್ನೋಕ್ಕಿಂತಲೂ ಪ್ರಕಟಣೆ ಇರಲಿಲ್ಲ. ಆದರೆ ಕ್ರಿಸ್ತನ ತರುವಾಯ ಇರುವಂಥ ನಾವು ಆ ಪ್ರಕಟಣೆಯನ್ನು, ಕ್ರಿಸ್ತ ಪೂರ್ವ ಪ್ರವಾದನೆ, ಕ್ರಿಸ್ತನ ತರುವಾಯ ಇರುವ ಪ್ರಕಟಣೆ, ಇವುಗಳನ್ನೆಲ್ಲ ನಾವು ನೋಡುವಾಗ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ದೇವರು ಹೇಗೆ ತನ್ನ ಮಾತನ್ನು ಉಳಿಸಿಕೊಂಡನು, ನಂಬಿಗಸ್ತನಾಗಿದ್ದನು, ಕ್ರಿಸ್ತನನ್ನು ಕಳಿಸಿಕೊಟ್ಟನು, ನಮ್ಮ
ಪಾಪಗಳ ಪರಿಹಾರಕ್ಕಾಗಿ ಎಂಬುದಾಗಿ. ಮುಂದೆ ಹಾಗೆ ನಾವು ನೋಡುವಾಗ, ನನ್ನ ವಿಧಿಗಳನ್ನು ಮೀರಿ ನನ್ನ ನೇಮಗಳನ್ನು ಪಾಲಿಸದೇ ಹೋದರೆ, ನೋಡ್ರಿ, ಯಾರಾದರೂ ದೇವರ ವಾಕ್ಯವನ್ನು ಕೈಕೊಂಡು ನಡೆಯದೇ ಹೋದರೆ ದೇವರೇನು ಮಾಡ್ತಾರಂಥವರಿಗೆ? 32ನೇ ವಚನ, 89:32. ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಹೊಡೆಯುವೆನು. ಅಷ್ಟೇನಾ? ಅವರ ಅಪರಾಧಕ್ಕೆ ಪೆಟ್ಟು ಕೊಡುವೆನು. ಅಷ್ಟೇನಾ? ಆಶ್ಚರ್ಯ ಕಾದಿದೆ. ಆದರೂ ನಾನು ಅವನಲ್ಲಿಟ್ಟಿರುವ ಕೃಪೆಯನ್ನು ತಪ್ಪಿಸುವುದಿಲ್ಲ. ವಾವ್! ಹೌದು, ತಂದೆ ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ತಿದ್ದುತ್ತಾರೋ ಅಥವಾ ತಾಯಿ ತನ್ನ ಮಕ್ಕಳನ್ನು ತಿದ್ದುವ ರೀತಿಯಲ್ಲಿ ದೇವರು ಕೂಡ ನಮ್ಮನ್ನು ತಿದ್ದಿ ತನ್ನ ಕೃಪೆಯನ್ನು ತಪ್ಪಿಸುವುದಿಲ್ಲ. ಅದನ್ನು ಇನ್ನೊಂದು ರೀತಿಯಿಂದ ದೇವರು ಹೇಳ್ತಾರೆ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ಕೃಪೆ ತಪ್ಪಿಸೋದಿಲ್ಲ, ನಂಬಿಗಸ್ತಿಕೆ ಜಾರುವುದಿಲ್ಲ. He will not fail his grace nor slide his faithfulness. Wow, what a God. ಅದನ್ನು ಇನ್ನೂ ಒಂದು ಗ್ಯಾರಂಟಿ ಮಾಡಿಬಿಟ್ಟು, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ. ವಾವ್! ನನ್ನ ಮಾತನ್ನು ಬದಲಿಸುವುದಿಲ್ಲ. 4 ರೀತಿಯಿಂದ ಅದನ್ನು ರಿಪೀಟ್ ಮಾಡೋದು ಯೋಗ್ಯ ಅಂತ ಅನಿಸ್ತದೆ, ಯುಕ್ತ ಅನಿಸ್ತದೆ. ಅದನ್ನು ನಾನು ಪುನರಾವರ್ತಿಸಲ. ನಾವು ದೇವರ ಆಜ್ಞೆಗಳಲ್ಲಿ ನಡೆಯದೇ ಹೋದರೆ, ನಾವು ದೇವರ ವಿಧಿಗಳನ್ನು ಮೀರಿದರೆ, ನಾವು ದೇವರ ನಿಯಮಗಳನ್ನು ಪಾಲಿಸದೇ ಹೋದರೆ ದೇವರೇನು ಮಾಡ್ತಾರೆ? ಹೌದು, ದ್ರೋಹಕ್ಕಾಗಿ ಬೆತ್ತದಿಂದ ಹೊಡಿತಾರೆ, ಅಪರಾಧಕ್ಕಾಗಿ ಪೆಟ್ಟು ಕೊಡ್ತಾರೆ. ಆದರೆ ಕೃಪೆಯನ್ನು ತಪ್ಪಿಸೋದಿಲ್ಲ, ನಂಬಿಗಸ್ತಿಕೆಯನ್ನು ಜಾರೋದಿಲ್ಲ, ಒಡಂಬಡಿಕೆಯನ್ನು ಭಂಗಪಡಿಸೋದಿಲ್ಲ, ಮಾತನ್ನು ಬದಲಿಸೋದಿಲ್ಲ. ಇದು ನಮ್ಮ ದೇವರು. ನನ್ನ ಪವಿತ್ರತ್ವದಲ್ಲಿ ಆಣೆ ಇಟ್ಟು ಒಂದು ಸಂಗತಿ ಹೇಳಿದ್ದೇನೆ. ಏನದು? ಅವನ ಸಂತತಿಯು ಶಾಶ್ವತವಾಗಿರುವುದು. ಅಂದರೆ ಕ್ರಿಸ್ತನ ಸಂತತಿಯು. ಅವನ ಸಿಂಹಾಸನವು ಸೂರ್ಯನಂತೆ ನನ್ನ ಎದುರಿನಲ್ಲಿದ್ದು ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು. ಏನು ಸಾಕ್ಷಿ? ಪರಲೋಕದ ಸಾಕ್ಷಿ. ಸತ್ಯವೇ ಸರಿ. 37ನೇ ವಚನ. ಹೀಗೆ ಹೇಳಿದ ನೀನು ನಿನ್ನ ಅಭಿಷಿಕ್ತನ ಮೇಲೆ ರೇಗಿದವನಾಗಿ. 38ನೇ ವಚನ. ಯಾಕೆ ದೇವರು ಅಭಿಷಿಕ್ತನ ಮೇಲೆ ರೇಗ್ತಾರೆ? ನಮಗೋಸ್ಕರ, ನನಗೋಸ್ಕರ. ಅಭಿಷಿಕ್ತನ ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡಿದ್ವಿ. ಅಭಿಷಿಕ್ತನು ಪಾಪ ಮಾಡಿಲ್ಲ, ನಾವು ಪಾಪ ಮಾಡಿದ್ವಿ. ಆದ ಕಾರಣ ನಮ್ಮ ಪರವಾಗಿ ಅಭಿಷಿಕ್ತನನ್ನು ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಭಿಷಿಕ್ತನ ಮೇಲೆ ರೇಗಿದವರಾಗಿ ಅವನನ್ನು ಅಸಹಿಸಿ ತಳ್ಳಿಬಿಟ್ಟು ಒಡಂಬಡಿಕೆಯನ್ನು ಭಂಗಪಡಿಸಿ ಅವನ ಕಿರೀಟವನ್ನು ನೆಲಕ್ಕೆ ಹಾಕಿ ಅಪವಿತ್ರ ಮಾಡಿ ಮೇರೆಗಳನ್ನು ಕೆಡವಿ ದುರ್ಗಗಳನ್ನು ಹಾಳು ಮಾಡಿ ಪರಿಹಾಸ್ಯಕ್ಕೆ 41ನೇ ವಚನ ಗುರಿ ಮಾಡಿ ಅವನ ವಿರೋಧಿಗಳ ಹಸ್ತವನ್ನು ಉನ್ನತಪಡಿಸಿ, ಅಂದರೆ ಅರ್ಥ ಶಿಲುಬೆಗೆ ಹಾಕಿ, ಈ ರೀತಿಯಾಗೆಲ್ಲ ಮಾಡಿಬಿಟ್ಟು ದೇವರೇನು ಮಾಡಿದರು? ಹೌದು, ವೈರಿಗಳಿಗೆಲ್ಲ ಆನಂದವಾಗುವಂತೆ ದೇವರು ಮಾಡ್ತಾನಂತೆ. ವೈರಿ ನಗಬೇಕಾದ್ರೂ ಕೂಡ ದೇವ್ರ ಪರ್ಮಿಷನ್ ಬೇಕು. ವೈರಿ ನಗಬೇಕು, ಆನಂದದಿರಬೇಕಾದ್ರೆ ದೇವರು ಅನುಮತಿಸಬೇಕು. ಈ ರೀತಿಗೆಲ್ಲ ಮಾಡಿಬಿಟ್ಟು ಯೆಹೋವನೇ ಇನ್ನೆಷ್ಟರವರೆಗೆ ಮರೆಯಾಗಿರು ಅಂತ ಮತ್ತೆ ಚೇಂಜ್ ಆಗ್ತದೆ. ಯಾಕಂದರೆ ಕೀರ್ತನೆಗಾರನು ಏತಾನನು ಈಗ ಮಾತನಾಡ್ತಾ ಇದ್ದಾನೆ. ಆ ರೀತಿಯಾಗಿ ಮಾತನಾಡ್ಬಿಟ್ಟು, ಕರ್ತನೇ, ನೀನು ನಿನ್ನ ಸತ್ಯತೆಯಲ್ಲಿ ಆಣೆ ಇಟ್ಟು ದಾವೀದನಿಗೆ ವಾಗ್ದಾನ ಮಾಡಿ ನಡೆಸುತ್ತಿದ್ದ ಮುಂಚಿನ ಕೃಪಾ ಕಾರ್ಯಗಳು ಎಲ್ಲಿ? ಅವ ಕಾಣಲಿಲ್ಲ. ಆದ ಕಾರಣ ಎಲ್ಲಿ? ಯೆಹೋವನೇ ನಿನ್ನ ವೈರಿಗಳು ನಿಂದಿಸ್ತಾರೆ, ನಿನ್ನ ಅಭಿಷಿಕ್ತನನ್ನು ಹೆಜ್ಜೆ ಹೆಜ್ಜೆಗೂ ಅಪಮಾನ ಮಾಡುತ್ತಾರೆ. ಅವ್ರು ಮಾಡಲೇಬೇಕು, ಯಾಕಂದರೆ ಆ ರೀತಿಯಾಗಿ ನಮಗೆ ರಕ್ಷಣೆ. ಕರ್ತನೇ, ನಿನ್ನ ಸೇವಕರಿಗಾಗುವ ಅಪವಾದವನ್ನು, ನಾನು ಎಲ್ಲ ಜನಾಂಗಗಳ ನಿಂದಾಭಾರವನ್ನು
ಉಡಿಲಲ್ಲಿ ಕಟ್ಟಿರುವುದನ್ನು ಜ್ಞಾಪಕ ಮಾಡಿಕೋ ಅಂತ ಹೇಳ್ತಾನೆ. ಹೌದು, ಇಷ್ಟೆಲ್ಲ ಆದರೂ ಕೂಡ ದೇವರಿಗೆ ಸ್ತೋತ್ರ ಎಂಬುದಾಗಿ ಅವನು ಹೇಳುವವನಾಗಿದ್ದಾನೆ. ಯಾಕಂತೇಳಿದರೆ ಇಷ್ಟೆಲ್ಲ ಆಗಿದ್ದರು ಅವನು ಏತಾನನು 46ನೇ ವಚನ, 49ನೇ ವಚನ, 51ನೇ ವಚನ ಇವೆಲ್ಲವನ್ನು ನೋಡುವಾಗ ಏನಾಗ್ತದೆ, ಹೌದು ನಿಂದ ಭಾರ ಇತ್ತು, ಚಿಂತೆ ಇತ್ತು, ದುಃಖ ಇತ್ತು, ಕೋಪ ಇವೆಲ್ಲ ಇದ್ದರೂ ಕೂಡ ಕೊನೆಗೆ 52ನೇ ವಚನದಲ್ಲಿ ಯೆಹೋವನಿಗೆ ಸದಾಕಾಲವು ಕೊಂಡಾಟವಾಗಲಿ ಎಂಬುದಾಗಿ ಹೇಳ್ತಾನೆ ರೀ. ಆಮೇನ್ ಆಮೇನ್ ಎಂಬುದಾಗಿ 2 ಸಾರಿ 52ನೇ ವಚನದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 89ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.